ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಹಗಳಲ್ಲಿ ಬದಲಾವಣೆ ಆಗೋದ್ರಿಂದ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಇವತ್ತು ಯಾರಿಗೆ ಲಾಭ, ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ಬಹಳ ಒಳ್ಳೆಯ ದಿನ. ಇವತ್ತೆಲ್ಲವೂ ಕೂಡ ನಿಮಗೆ ಚೆನ್ನಾಗೇ ಇರುತ್ತೆ. ನಿಮ್ಮ ಕೆಲಸಗಳಿಗೆ ನಿಮ್ಮ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುತ್ತೆ. ಹಿರಿಯರ ಆಶೀರ್ವಾದವನ್ನು ಪಡಿತೀರಾ. ಆದರೆ ಬಹಳ ಮುಖ್ಯವಾಗಿ ಇವತ್ತು ಮೇಷರಾಶಿಯವರು ಹಣವನ್ನು ಉಳಿಸುವತ್ತೆ ನೀವು ಗಮನವನ್ನು ಕೊಡಬೇಕಾಗತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಇವತ್ತು ವೃಷಭ ರಾಶಿಯವರಿಗೆ ಯಶಸ್ಸು ಹುಡ್ಕೊಂಡು ಬರುತ್ತೆ. ಹಳೆಯ ಮೂಲಗಳಿಂದ ಹಣ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಇವತ್ತು ನೀವು ಹೊಸ ಕೆಲಸವನ್ನ ಪ್ರಾರಂಭ ಮಾಡೋರಿದ್ರೆ ಆರಾಮಾಗಿ ಮಾಡ್ಬೋದು. ಬಹಳ ಉತ್ತಮವಾದಂತಹ ದಿನ. ಬಹಳ ಮುಖ್ಯವಾಗಿ ಇವತ್ತು ವೃಷಭ ರಾಶಿಯವರು ಒಳ್ಳೆ ಸುದ್ದಿಯನ್ನ ಪಡಿತೀರಾ. ಪ್ರಯಾಣದಿಂದ ನಿಮಗೆ ಲಾಭ ಆಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತು ಸ್ವಲ್ಪ ಸವಾಲಿನ ದಿನ ಅಂತಾನೆ ಹೇಳ್ಬೋದು. ಉದ್ಯೋಗಿಗಳಿಗೆ ಕೆಲಸದಲ್ಲಿ ಸವಾಲು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರೋದು ಬಹಳ ಉತ್ತಮ. ಹಾಗೆ ಇವತ್ತು ಕಚೇರಿಯಲ್ಲಿ ಯಾರೊಂದಿಗೂ ಕೂಡ ಜಗಳ ಆಡೋಕೆ ಹೋಗಬೇಡಿ. ವಾದ ವಿವಾದಗಳಿಂದ ದೂರ ಇದ್ರೆ ನಿಮಗೆ ಉತ್ತಮ. ಬಹಳ ಮುಖ್ಯವಾಗಿ ಇವತ್ತು ಮಿಥುನ ರಾಶಿಯವರ ಮಾತಿನ ಮೇಲೆ ಹಿಡಿತಾ ಇರಬೇಕಾಗತ್ತೆ. ಮುಂದಿನ ರಾಶಿ ಕಟಕ ರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದಂತಹ ದಿನ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಆದರೆ ಬಹಳ ಮುಖ್ಯವಾಗಿ ಇವತ್ತು ನಿಮ್ಮ ಸಂಗಾತಿ ಹಾಗೂ ಮಕ್ಕಳ ಆರೋಗ್ಯದ ಕಡೆ ನೀವು ಗಮನವನ್ನ ಕೊಡಬೇಕಾಗತ್ತೆ. ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದಂತಹ ದಿನ. ವ್ಯಾಪಾರಸ್ಥರಿಗೆ ಲಾಭ ಉಂಟಾಗುವಂತಹ ಸಾಧ್ಯತೆ ಇದೆ. ಇಂದು ನಿಮಗೆ ಅಧ್ಯಯನ ಮತ್ತು ಆಧ್ಯಾತ್ಮದ ಕಡೆ ಆಸಕ್ತಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆದರೆ ಬಹಳ ಮುಖ್ಯವಾಗಿ ಇವತ್ತು ಸಿಂಹರಾಶಿಯವರು ನಿಮ್ಮ ಆರೋಗ್ಯದ ಕಡೆ ನೀವು ಗಮನವನ್ನ ಕೊಡಬೇಕಾಗತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಬಹಳ ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬೋದು. ಹೊಸ ವ್ಯವಹಾರವನ್ನ ಪ್ರಾರಂಭ ಮಾಡೋರಿದ್ರೆ, ಹೊಸ ಕೆಲಸವನ್ನ ಪ್ರಾರಂಭ ಮಾಡೋರಿದ್ರೆ ಇವತ್ತು ಆರಾಮಾಗಿ ಮಾಡ್ಬೋದು. ಹಾಗೆ ಬಹಳ ಮುಖ್ಯವಾಗಿ ಇವತ್ತು ನಿಮ್ಮ ಆರೋಗ್ಯ ಮೊದಲಿಗಿಂತ ಕೂಡ ಸುಧಾರಿಸುತ್ತೆ. ಆದ್ರೆ ಇವತ್ತು ಕನ್ಯಾ ರಾಶಿಯವರಿಗೆ ದಿನದ ಆರಂಭದಲ್ಲಿ ಹಣಕಾಸಿನ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಇವತ್ತು ತುಲಾ ರಾಶಿಯವರಿಗೆ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ. ಉದ್ಯೋಗಿಗಳಿಗೆ ಅದೃಷ್ಟ ಕೈ ಹಿಡಿಯುತ್ತೆ. ಹಾಗೆ ಶೀಘ್ರದಲ್ಲೇ ಯಶಸ್ಸು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಆದ್ರೆ ಬಹಳ ಮುಖ್ಯವಾಗಿ ಇವತ್ತು ತುಲಾ ರಾಶಿಯವರು ನಿಮ್ಮ ಸಂಬಂಧಿಕರಿಗೆ ಸಾಲವನ್ನ ನೀಡಬೇಡಿ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದಂತಹ ದಿನ. ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಉನ್ನತ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಉನ್ನತ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಬಹಳ ಮುಖ್ಯವಾಗಿ ಇವತ್ತು ವೃಶ್ಚಿಕ ರಾಶಿಯವರಿಗೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾವ ಬರುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಧನುರಾಶಿಯವರಿಗೆ ಇವತ್ತು ಸಾಮಾನ್ಯವಾದಂತಹ ದಿನ ಆಗಿರುತ್ತೆ. ಆದ್ರೆ ನಿಮಗೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಚಿಂತೆ ಹೆಚ್ಚಾಗಬಹುದು. ನಿಮಗೇನಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಶೀಘ್ರವೇ ವೈದ್ಯರ ಹತ್ರ ಹೋಗೋದು ಬಹಳ ಉತ್ತಮ. ಮುಂದಿನ ರಾಶಿ ಇವತ್ತು ಮಕರ ರಾಶಿಯವರಿಗೆ ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಉದ್ಯೋಗಿಗಳಿಗೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಪಿತೂರಿ ಮಾಡುವಂತಹ ಸಾಧ್ಯತೆ ಇದೆ. ಇದರಿಂದಾಗಿ ನಿಮ್ಮ ಮನಸ್ಸು ಸ್ವಲ್ಪ ತೊಂದರೆಗೆ ಒಳಗಾಗಬಹುದು. ಹಾಗೆ ಮಕರ ರಾಶಿಯವರು ಉದ್ಯೋಗ ಬದಲಿಸುವಂತಹ ಯೋಚನೆಯಲ್ಲಿರೋರಿಗೆ ಒಳ್ಳೆ ಆಫರ್ ಸಿಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಇವತ್ತು ಕುಂಭರಾಶಿಯವರಿಗೆ ಅದೃಷ್ಟದ ದಿನ ಅಂತಾನೆ ಹೇಳ್ಬೋದು. ನಿಮಗೆ ಆರ್ಥಿಕ ಲಾಭ ಉಂಟಾಗುತ್ತೆ. ಮಕ್ಕಳಿಂದ ಒಳ್ಳೆ ಸುದ್ದಿಯನ್ನ ಪಡಿತೀರಾ. ಆದ್ರೆ ಮನೆ ಹಿರಿಯರೊಂದಿಗೆ ಮಾತಾಡುವಾಗ ಬಹಳ ತಾಳ್ಮೆಯಿಂದ ನೀವು ಮಾತಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಅವರು ನಿಮ್ಮ ಮೇಲೆ ಕೋಪಗೊಳ್ಳುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ಇವತ್ತು ಮೀನರಾಶಿಯವರಿಗೆ ಸಮಸ್ಯೆಯಿಂದ ತುಂಬಿದಂತಹ ದಿನ ಅಂತಾನೆ ಹೇಳ್ಬೋದು. ಕುಟುಂಬ ಸದಸ್ಯರೊಂದಿಗೆ ನಿಮಗೆ ಅನಗತ್ಯವಾಗಿ ಏನಾದರೂ ಒಂದು ವಿಷಯಕ್ಕೆ ಜಗಳ ಆಗುವಂತಹ ಸಾಧ್ಯತೆ ಇದೆ. ಆಸ್ತಿಗೆ ಸಂಬಂಧಪಟ್ಟ ವಿಚಾರವಾಗಿ ಕೂಡ ಇವತ್ತು ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಮೀನರಾಶಿಯವರು ತಾಳ್ಮೆಯಿಂದ ಇರೋದು ಬಹಳ ಉತ್ತಮ. ಇದಾಗಿತ್ತು ಈ ದಿನದ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.